ಸಫಿಸ್ಟಿಕೇಟೆಡ್ ರಾಜಕಾರಣಿ ಆಗಿದ್ರು ಎಸ್.ಎಂ. ಕೃಷ್ಣರವರು. ಸಭ್ಯ ಮತ್ತು ಜೆಂಟ್ಲ್ಮನ್ ರಾಜಕಾರಣಿ ಅಂತಂದ್ರೆ ಅದು ಎಸ್.ಎಂ. ಕೃಷ್ಣ ಮಾತ್ರ. ಅಂದ್ರೆ ಆ ಮಟ್ಟಕ್ಕೆ ಅವರು ಒಂದು ಸೆಟ್ ಮಾಡಿಟ್ಟಿದ್ರು. ಮಿತಿ ಮೀರದ ಭಾಷೆ, ಟೀಕೆ, ಟಿಪ್ಪಣಿಗಳಲ್ಲೂ ಕೂಡ ಶಿಸ್ತುಬದ್ಧವಾಗಿದ್ರು. ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣರವರು ಈಗಲೂ ಕೂಡ ಮಾದರಿಯಾಗಿದ್ದಾರೆ. ಸಫಿಸ್ಟಿಕೇಟೆಡ್ ರಾಜಕಾರಣಿಯಾಗಿದ್ದಂತ ಎಸ್.ಎಂ. ಕೃಷ್ಣರವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಭ್ಯ ಮಾತುಗಳಾಗಿತ್ತು, ಜೆಂಟ್ಲ್ಮನ್ ವ್ಯಕ್ತಿತ್ವ ಆಗಿತ್ತು. ಅಂದ್ರೆ ಯುವ ಪೀಳಿಗೆಗೆ ಒಬ್ಬ ರಾಜಕಾರಣಿ ಹೇಗಿರ್ಬೇಕು ಅಂತ ಅಂದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣರವರು ಒಂದು ಸೆಟ್ ಮಾಡಿ ಹೋಗಿಟ್ಟಿದ್ರು ಅನ್ಸುತ್ತೆ. ಈ ರೀತಿಯೇ ಒಬ್ಬ ರಾಜಕಾರಣಿಯಾಗಿ ಸಭ್ಯ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತಹ ರಾಜಕಾರಣಿಯನ್ನು ನಾವೆಲ್ಲ ಕಳೆದುಕೊಂಡಿದ್ದೇವೆ. ಈ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಮೋದ್ ಅವರೇ, ನಿಜಕ್ಕೂ ಕೂಡ ಇದೊಂದು ರಾಜಕೀಯ ವಲಯಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ನಡೆದು ಬಂದ ಹಾದಿ ಎಲ್ಲವೂ ಕೂಡ ಮುಂದಿನ ಯುವ ಪೀಳಿಗೆ ರಾಜಕಾರಣಿಗಳಿಗೆ ಒಂದು ಸೆಟ್ ಮಾಡಿ ಇಟ್ಟು ಹೋದಂತಹ ಮಾತುಗಳಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಇವತ್ತು ಕಳ್ಕೊಂಡಂತಹ ರಾಜಕಾರಣಿಯನ್ನು ಇವತ್ತು ಏನು ಎಸ್.ಎಂ. ಕೃಷ್ಣರವ್ರನ್ನ ಕಳೆದುಕೊಂಡಿದ್ದಾರೆ, ಅವರ ಅನುಯಾಯಿಗಳಾಗಿರ್ಬೋದು, ಅವರನ್ನ ರಾಜಕೀಯದಲ್ಲಿ ಮುಂದೆ ಯಾರೆಲ್ಲ ಬರಬೇಕು ಅಂತ ಅಂದುಕೊಳ್ತಾರೋ ಒಬ್ಬ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಲ್ಲ. ಅಂದ್ರೆ ನೀವ್ ಕಂಡಂತೆ ಎಸ್.ಎಂ. ಕೃಷ್ಣರವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡೋದಾದ್ರೆ, ಅಂದ್ರೆ ಅವರು ನಡೆದು ಬಂದ ಹಾದಿ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಅದೆಲ್ಲವನ್ನ ಮೆಲುಕು ಹಾಕೋದಾದ್ರೆ ಇತ್ತೀಚಿನ ರಾಜಕಾರಣ ವೈಪರೀತ್ಯದ ರಾಜಕಾರಣ ಅಥವಾ ದ್ವೇಷದ ರಾಜಕಾರಣವನ್ನ ನಾವು ನೋಡ್ತೀವಿ. ಆದ್ರೆ ಎಸ್.ಎಂ. ಕೃಷ್ಣ ಒಂದು ರಾಜಕಾರಣದ ಕಾಲಘಟ್ಟದ ನಿರ್ಣಾಯಕರು ಅಂತ ತಪ್ಪಾಗಲ್ಲ. ಯಾಕೆಂದ್ರೆ ಅನೇಕರು ಬಂದು ಹೋಗ್ತಾರೆ, ಅನೇಕ ರಾಜಕಾರಣಗಳಲ್ಲಿ ಸಾಕಷ್ಟು ಜನ ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ. ಆದ್ರೆ ನೆನಪಿನಲ್ಲಿರುವಂತದ್ದು ಅಥವಾ ಒಂದು ಮೈಲಿಗಲ್ಲಾಗಿರುವಂತ ಒಂದು ವ್ಯಕ್ತಿತ್ವ, ಪ್ರಮುಖವಾಗಿ ಒಂದು ಸ್ಟೇಟ್ಮೆನ್ಶಿಪ್, ಅಂದ್ರೆ ರಾಜಕಾರಣದಲ್ಲಿ ರಾಜಕಾರಣಿ ಆಗೋದಕ್ಕಿಂತ ಒಬ್ಬ ಸ್ಟೇಟ್ಮೆನ್ ಆಗಿರುವಂತ ವ್ಯಕ್ತಿ ಅಂದ್ರೆ ಎಸ್.ಎಂ. ಕೃಷ್ಣ ಅಂದ್ರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಸಾಕಷ್ಟು ಏರಿಳಿತಗಳಿದೆ, ಸಾಕಷ್ಟು ಅವರ ರಾಜಕೀಯದಲ್ಲಿ ನೋಡ್ತಾ ಇದ್ರೆ ಆರಂಭದಲ್ಲೇ ಎದ್ದ ಬಳಿಕ ಮುಗ್ಗರಿಸಿ ಬಿದ್ದಂತ ಉದಾಹರಣೆಗಳು ಕೂಡ ಇದೆ. ಆದ್ರೆ ಅವರ ವ್ಯಕ್ತಿತ್ವವನ್ನಾಗ್ಲಿ ಚಾರಿತ್ರ್ಯವನ್ನಾಗ್ಲಿ ಯಾವತ್ತೂ ಕೂಡ ಅವರು ಕಳ್ಕೊಂಡಿರಲಿಲ್ಲ. ಜೊತೆಗೆ ರಾಜಕಾರಣವನ್ನ ಕೇವಲ ರಾಜಕಾರಣವನ್ನಷ್ಟಾಗಿ ಮಾಡಿ ಅದನ್ನ ಕೇವಲ ಒಂದು ಉದ್ಯಮವಾಗದೆ ಅಥವಾ ಅದನ್ನ ರಾಜಕಾರಣವೇ ಎಲ್ಲವೂ ಸರ್ವಸ್ವ ಅನ್ನಂತ ಇರ್ಲಿಲ್ಲ. ಒಂದು ರಾಜಕಾರಣದ ಜೊತೆಗೆ ಜೀವನದಲ್ಲಿ ಇನ್ನಿತರ ವಿಚಾರಗಳನ್ನು ಕೂಡ, ಅದು ಕ್ರೀಡೆ ಇರ್ಬೋದು ಅಥವಾ ಕಲೆ ಇರ್ಬೋದು ಅಥವಾ ಸಾಹಿತ್ಯವೇ ಇರ್ಬೋದು, ಅದರಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಆಸಕ್ತಿ ಹೊಂದಿರುವಂತದ್ದು ಕೂಡ ಒಂದು ವಿಶೇಷ. ಇನ್ನು ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನವನ್ನ ನೋಡಿದ್ರೆ ಮಂಡ್ಯದಿಂದಲೇ ಅವರ ರಾಜಕೀಯ ಜೀವನ ಆಯ್ತು. ಇನ್ಫ್ಯಾಕ್ಟ್ ಅವರ ಕುಟುಂಬ ಏನಿದೆ ಮಲ್ಲಯ್ಯನವರು, ಸೋಮನಹಳ್ಳಿ ಮಲ್ಲಯ್ಯನವರು ಕೂಡ ರಾಜಕೀಯವಾಗಿ ದೊಡ್ಡ ಹುದ್ದೆಯಿಂದಲೇ ಬಂದವರು. ಅವರು ಕೂಡ ಆಗ್ಲೇ ಮೈಸೂರಿನ ಜನಪ್ರತಿನಿಧಿಗಳ ಸಂಸ್ಥೆ ಏನಿದೆ ಪ್ರಜಾಪ್ರತಿನಿಧಿಗೂ ಕೂಡ ಆಯ್ಕೆ ಆಗಿತ್ತು ಅಂತವ್ರು. ಹೀಗೆ ರಾಜಕಾರಣದ ಕುಟುಂಬದಿಂದಲೇ ಬಂದಂತವ್ರು ಎಸ್.ಎಂ. ಕೃಷ್ಣ ಅವರು ಏಕಾಏಕಿ ಚುನಾವಣೆ ನಿಂತವ್ರು ಅಂತಲ್ಲ. ಆದ್ರೆ ಹಿಂದೆ ಅವರು ಇದನ್ನ ನೋಡ್ತಾ ಇದ್ರೆ, ಅಂದ್ರೆ ಅವರ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ, ಹಿಂದೆ ಮಂಡ್ಯಕ್ಕೆ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ. ಮಹಾತ್ಮ ಗಾಂಧೀಜಿಯವರು ಬಂದಾಗ ಮಲ್ಲಯ್ಯನವರ ನಿವಾಸಕ್ಕೆ ಅಥವಾ ಅವರ ರಸ್ತೆಯಲ್ಲಿ ಪಾಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮುಂಭಾಗದಲ್ಲಿ, ಅಂದ್ರೆ ಸೋಮನಹಳ್ಳಿ ಮಲ್ಲಕೃಷ್ಣ ಅವರ ನಿವಾಸದ ಮುಂದೆಯೇ ಒಂದು ದೊಡ್ಡ ವೇದಿಕೆಯನ್ನ ಮಾಡ್ಲಾಗತ್ತೆ. ಆಗ ಎಸ್.ಎಂ. ಕೃಷ್ಣ ಅವರು ಮಹಾತ್ಮ ಗಾಂಧೀಜಿಗೆ ಹೋಗಿ ಅವರಿಗೆ ಅವಾಗ ತುಂಬಾ ಚಿಕ್ಕವರು ಇರ್ತಾರೆ, ಸುಮಾರು 14 ವರ್ಷ ಇರ್ಬೋದು. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಗೆ ಅವರು ಬೊಕ್ಕೆಯನ್ನ ಕೊಟ್ಟು ಅವ್ರ ಜೊತೆಗೆ ನಿಂತು ಫೋಟೋ ಹೊಡಿಸ್ಕೊಂಡಂತ ದೃಶ್ಯ ಬಹುಶಃ ಅವರ ರಾಜಕಾರಣಕ್ಕೆ ಪ್ರೇರಣೆ ಅಂದ್ರೆ ತಪ್ಪಾಗಲ್ಲ. ಒಂದು ರಾಜಕೀಯ ಹಿನ್ನೆಲೆ ಇತ್ತು ಮೊದಲಿಂದಲೂ ಕೂಡ. ಅವರ ತಂದೆ, ಇನ್ಫ್ಯಾಕ್ಟ್ ಅವರ ತಾತನೂ ಕೂಡ, ಅಂದ್ರೆ ಎಸ್.ಎಂ. ಕೃಷ್ಣ ಅವರ ತಾತನೂ ಕೂಡ ರಾಜಕಾರಣದಲ್ಲೇ ಇದ್ದವರು. ರಾಜಕಾರಣ ಅಂದ್ರೆ ಪ್ರಮುಖವಾಗಿ ಮೈಸೂರಿನ ರಾಜ ಸಂಸ್ಥಾನದ ಜೊತೆಗೆ ಹೆಚ್ಚಾಗಿ ಕೆಲಸ ಮಾಡಿದವರು. ಹೀಗಾಗಿ ರಾಜಕಾರಣ ವಲಯದಲ್ಲೇ ಅವರು ಹುಟ್ಟು ಬೆಳೆದವರು. ಆದ್ರೆ ರಾಜಕಾರಣ ಅಂದ್ರೆ ಅದು ಕೇವಲ ಒಂದ್ ರೀತಿ ಉದ್ಯಮವಾಗಷ್ಟೇ ಅಥವಾ ದಬ್ಬಾಳಿಗೆ ಆಗಷ್ಟೇ ನೋಡಿದ್ರೆ, ಆ ರಾಜಕಾರಣದ ಸಂಪೂರ್ಣ ಆಡಳಿತಾತ್ಮಕವಾಗಿ ನೋಡಿದವರು. ಇನ್ನು ಅದಾದ ನಂತರ ಅವರು ಮಲ್ಲಯ್ಯನವರು ತೀರ್ಕೊಂಡು ಹೋಗ್ತಾರೆ. ಅವರ ಕಾಲ ಮುಗಿದ ತಕ್ಷಣ ಎಸ್.ಎಂ. ಕೃಷ್ಣ ಅವರು ಬಂದಂತಹ ಸಂದರ್ಭದಲ್ಲಿ, ರಾಜಕಾರಣಕ್ಕೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ನೇರವಾಗಿ ಕಾಂಗ್ರೆಸ್ಗೆ ಏನು ಬಂದಿರಲಿಲ್ಲ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಮೂಲಕ ಅವರು ಬರ್ತಾರೆ, ಚುನಾವಣೆ ನಿಲ್ತಾರೆ. ಚುನಾವಣೆ ಗೆದ್ದಂತಹ ಸಂದರ್ಭದಲ್ಲಿ ಅಂದು ದೇವರಾಜ ಅರಸು ವಿರುದ್ಧವೇ ಅವರು ಹೋರಾಟವನ್ನ ಮಾಡಿದವರು. ಅಂದ್ರೆ ಕಾಂಗ್ರೆಸ್ ವಿರುದ್ಧ ಅವರ ಹೋರಾಟ ಇತ್ತು 1960ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ನಂತರ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಮತ್ತೊಂದು 2ನೇ ಚುನಾವಣೆಯಲ್ಲಿ ಮುಗ್ಗರಿಸಿ ಬೀಳ್ತಾರೆ, ಅಂತ ಸೋಲನ್ನ ಕಾಣ್ತಾರೆ. ಆಗಿನ ಕಾಲದ ಅತಿ ದೊಡ್ಡ ನಾಯಕ ಬಹುಶಃ ಶ್ರೀಕಂಠಯ್ಯ ಅನ್ಸುತ್ತೆ, ಅವರ ವಿರುದ್ಧ ನಿಂತ ಸಂದರ್ಭದಲ್ಲಿ ಅವರು ಮುಗ್ಗರಿಸಿ ಬೀಳ್ತಾರೆ ಮದ್ದೂರಿನಿಂದ. ಹೀಗಾಗಿ ಆವಾಗ 2ನೇ ಬಾರಿ ಸೋಲಾದ ಬಳಿಕ ನಂತರ ಉಪಚುನಾವಣೆ ಬರುತ್ತೆ. ಮುಂದಿನ ವರ್ಷವೇ ಉಪಚುನಾವಣೆ ಬರುತ್ತೆ. 1968ರಲ್ಲಿ ಉಪಚುನಾವಣೆ ಬರುತ್ತೆ. ಅದು ಲೋಕಸಭಾ ಉಪಚುನಾವಣೆ ಆಗಿರುತ್ತೆ. ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿಂದ ಗೆಲ್ತಾರೆ. ಅಲ್ಲಿಂದ ಗೆದ್ದ ಬಳಿಕ ನಂತರ ನೇರವಾಗಿ ಲೋಕಸಭೆಯಿಂದ ಅವ್ರ ರಾಜಕಾರಣ ಇನ್ನಷ್ಟು
ವರ್ಣರಂಜಿತ ರಾಜಕಾರಣ ಸಂಪೂರ್ಣವಾಗಿ ತೆರೆದುಕೊಳ್ತಾರೆ. ಬಹುಶಃ ಯಾವಾಗ ಲೋಕಸಭೆಗೆ ಎಂಟ್ರಿ ಕೊಡ್ತಾರೋ ಅಲ್ಲಿಂದ ವಾಪಸ್ ತಿರುಗಿ ನೋಡ್ಲಿಲ್ಲ. ಲೋಕಸಭೆ ಆದ ಬಳಿಕ ಅವರಿಗೂ ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಸಂಪರ್ಕ ಬರುತ್ತೆ. ಜೊತೆಗೆ ಹೇಳಿ ಕೇಳಿ ವ್ಯಾಸಂಗ ಕೂಡ ಉತ್ತಮವಾದಂತ ಉತ್ತಮವಾದಂತ ವಿದ್ಯೆ ವ್ಯಾಸಂಗದ ಹಿನ್ನೆಲೆ ಉಳಿದವರು. ಆಗಿನ ಕಾಲದಲ್ಲಿ ಅಫ್ಕೋರ್ಸ್ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋದು ಅಂತ ಅಷ್ಟು ಸುಲಭದ ಮಾತಾಡಲ್ಲ. ಜೊತೆಗೆ ಸ್ಕಾಲರ್ಶಿಪ್ ಮೇಲೂ ಕೂಡ ಅಂದ್ರೆ ಹಣ ಇತ್ತು ಅವ್ರ ಕುಟುಂಬದಲ್ಲಿ ಖಂಡಿತವಾಗ್ಲು. ತುಂಬಾ ಗಟ್ಟುಮುಟ್ಟಾದಂತಹ ಕುಟುಂಬದಿಂದ, ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ಕುಟುಂಬದಿಂದ ಬಂದಂತವ್ರು. ಆದ್ರೂ ಕೂಡ ಹಾಗಂದ ಮಾತ್ರಕ್ಕೆ ಅವರು ಕೇವಲ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಇಂತರ ಕಾರಣದಿಂದ ಅವರು ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಿಲ್ಲ. ಬದಲಾಗಿ ಅಲ್ಲಿನ ಸ್ಟೇಫಂಡ್ಸ್ ಗಳನ್ನ, ಪ್ರಮುಖವಾಗಿ ಸ್ಕಾಲರ್ಶಿಪ್ ಗಳನ್ನ ಪಡೆದು ಹೋಗಿದ್ರು. ಆಗಿನ ಕಾಲದಲ್ಲೇ ವಿಮಾನಕ್ಕೂ ಕೂಡ ಹಣ ಇರಲಿಲ್ಲ. ಹಡಗಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಅವರ ತಂದೆಯಿಂದ ಕೂಡಿಟ್ಟ ಹಣವನ್ನ, ಜೊತೆಗೆ ಅವರು ತಾಯಿ ಕೊಟ್ಟಂತ ಪಾಕೆಟ್ ಮನಿಯನ್ನ ಕೂಡಿಟ್ಕೊಂಡು ಹಡಗಿನಲ್ಲಿ ಪ್ರವಾಸ ಮಾಡ್ತಾರೆ. ಅವರನ್ನ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ, ಅವರನ್ನ ಸ್ವಾಗತಿಸೋದಕ್ಕೆ ಬಹುಶಃ ಊರಿನ ಎಲ್ಲರೂ ಕೂಡ ಸೇರಿರ್ತಾರೆ. ಅಂದ್ರೆ ಆವಾಗ ಕೃಷ್ಣ ಅವರ ಕುಟುಂಬ ಹೇಗಿತ್ತು ಅಥವಾ ಅವರು ವಿದ್ಯಾಭ್ಯಾಸ ಮಾಡಿದ ಸಂದರ್ಭದಲ್ಲಿ ಆಗಿನ ಕಾಲಘಟ್ಟ ಹೇಗಿತ್ತು ಅನ್ನೋದು ಕೂಡ ನಾವು ಒಂದ್ ಕಲ್ಪನೆ ಮಾಡ್ಕೋಬಹುದಾಗತ್ತೆ. ಅವ್ರು ವ್ಯಾಸಂಗ ಮಾಡಿ ಅಮೆರಿಕದಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಯಾವಾಗ ಅವ್ರು ಊರಿಗೆ ಬರ್ತಾರೆ, ಎಲ್ಲಾ ಮುಖಂಡರು ಕೂಡ, ಊರಿನ ಎಲ್ಲಾ ಮುಖಂಡರು ಕೂಡ ತುಂಬಾ ಭರ್ಜರಿಯಾಗಿ ಅವರಿಗೆ ಸ್ವಾಗತವನ್ನ ನೀಡ್ತಾರೆ. ಭರ್ಜರಿಯಾಗಿ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯವನ್ನ ವಿದೇಶದಲ್ಲಿ ಕಲಿತು ಅದಕ್ಕೊಂದು ಬ್ಯಾಚುಲರ್ಹುಡ್ ಅನ್ನ ಪಡೆದವ್ರು ಯಾರು ಇರ್ಲಿಲ್ಲ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಅವರಿಗೆ ಈ ತರ ಒಂದು ವಿಶೇಷವಾದಂತ ವೆಲ್ಕಮ್ ಕೂಡ ಇತ್ತು. ಸೊ ಅದಾದ ಬಳಿಕ ಪೊಲಿಟಿಕ್ಸ್ ಗೆ ಬರೋದಾದ್ರೆ ಶಕುಂತಲ, ಪೊಲಿಟಿಕ್ಸ್ ಅಲ್ಲಿ ಯಾವಾಗ ಅವರು MP ಆಗ್ತಾರೋ, MP ಆದ ಬಳಿಕ ಕೇಂದ್ರದ ರಾಜಕಾರಣಕ್ಕೆ ಬರ್ತಾರೆ. ಕೇಂದ್ರ ರಾಜಕಾರಣದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಸಂಪರ್ಕಗಳು ಸಿಗತ್ತೆ. ಕಾಂಗ್ರೆಸ್ ನಲ್ಲೂ ಕೂಡ ಒಳ್ಳೆ ಸಂಪರ್ಕ ಸಿಗತ್ತೆ. ಅದಾದ ಬಳಿಕ ಮತ್ತೆ ದೇವರಾಜ್ ಅರಸು ಅವರನ್ನ ಸಂಪರ್ಕ ಮಾಡಿದಾಗ, ನೀವು ಕಾಂಗ್ರೆಸ್ಗೆ ಬಂದು ಪಕ್ಷವನ್ನ ನಡೆಸಬೇಕು, ಕಾಂಗ್ರೆಸ್ಗೆ ಬಂದು ಪಕ್ಷದ ಜೊತೆ ಕೆಲಸ ಮಾಡಬೇಕು ಅಂತ ಆಹ್ವಾನ ಕೊಡ್ತಾರೆ. ಅದಾದ ಬಳಿಕ ನಂತರದ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಬಹುಶಃ SM ಕೃಷ್ಣ ಅವರ ರಾಜಕಾರಣದ ತಿರುವೇನಿದೆ ಶಕುಂತಲಾ ಸಂಪೂರ್ಣವಾಗಿ ಬದಲಾಗುತ್ತೆ. ಮತ್ತೆ ಅಷ್ಟಾಗಿ ಹಿಂದೆ ನೋಡಲ್ಲ. ನಂತರ ಬರುವಂತ ಚುನಾವಣೆಯಲ್ಲಿ ಗೆಲ್ತಾರೆ. 1970ರಲ್ಲೂ ಕೂಡ 72ರಲ್ಲೂ ಕೂಡ ಅವರು ಮತ್ತೆ ಗೆದ್ದಂತ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಸಚಿವರು ಕೂಡ ಆಗಿರ್ತಾರೆ. ಆನಂತರ ಸಂಸದೀಯ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ಲಿ ಒಂದು ತುರ್ತು ಪರಿಸ್ಥಿತಿ ಬರುತ್ತೆ. ದೇವರಾಜ್ ಅರಸು ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯದಲ್ಲಿ. ಹಾಗೆ ಸಂಸದೀಯ ಸಚಿವರಾಗಿ SM ಕೃಷ್ಣ ಅವರೇ ಇರ್ತಾರೆ. ಯಾವಾಗ ತುರ್ತು ಪರಿಸ್ಥಿತಿ ಹೇರುತ್ತೋ ಎಲ್ಲಾ ವಿಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡ್ಲಾಗತ್ತೆ ದೇಶಾದ್ಯಂತ ಅಂತ ಒಂದು